ಫ್ರೆಂಡ್ಸ್, ನಾನು ಈ ದಿನ ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ. ಚಪಾತಿಗೆ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ, ಸೂಪರಾಗಿ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಟೇಸ್ಟ್ ನೋಡಿ, ಎಂಜಾಯ್ ಮಾಡಿ, ಖುಷಿ ಪಡಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಯಾವುದಂದರೆ ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ, ಮತ್ತು ಸಾಂಬಾರು ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಕರಿಬೇವು ಸೊಪ್ಪು ಒಗ್ಗರಣೆಗೆ, ನಂತರ ಸಾಸಿವೆ, ಕಡಲೆಬೇಳೆ, ಒಣಮೆಣಸು ಇಷ್ಟಿದ್ರೆ ಸಾಕು. ಚೆನ್ನಾಗಿ ಮಾಡ್ತೀವಿ. ಹೀಗೆ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಇವಾಗ ಫ್ರೆಂಡ್ಸ್ ಬಾಣಲಿ ಇಟ್ಟಿದ್ದೀನಿ. ನಾನು ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಸೇರಿಸ್ತಾ ಇದ್ದೀನಿ. ಅದು ಸಿಡಿತಾ ಇದೆ. ಇವಾಗ ನಾನು ಇದಕ್ಕೆ ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ಇದು ಹರಡ್ಕೊಂಡ ಮೇಲೆ ನಾನು ಬೆಳ್ಳುಳ್ಳಿ ಎಲ್ಲ, ಮೆಣಸಿನಕಾಯಿ ಎಲ್ಲ ಸೇರಿಸ್ತೀನಿ ಫ್ರೆಂಡ್ಸ್. ಯಾಕಂದರೆ ಮೊದಲೇ ಎಲ್ಲರೂ ಮೆಣಸಿನಕಾಯಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ತಾರೆ ಸಾಸಿವೆ ಜೊತೆಗೇ. ಆವಾಗ ಇದು ಕಡಲೆಬೇಳೆ ಚೆನ್ನಾಗಿ ಅರಳೋದಿಲ್ಲ. ನಮ್ಮ ಮನೇಲಿ ನಾನು ಹಿಂಗೆ ಮಾಡೋದು. ಇದು ಸ್ವಲ್ಪ ಅರಳ್ಕೊತದೆ ನೋಡಿ. ಇವಾಗ ಇಷ್ಟು ಅರಳಿದ ಮೇಲೆ ನಾನು ಅವನ್ನ ಮೆಣಸಿನಕಾಯಿ ಎಲ್ಲ ಸೇರಿಸ್ತೀನಿ. ನೋಡಿ, ಅದು ಬ್ರೌನ್ ಆಯಿತು. ಈರುಳ್ಳಿ ಸೇರಿಸಿದ್ದೀನಿ. ಈಗ ಒಣಮೆಣಸಿನಕಾಯಿ ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ, ಬೀಟ್ರೂಟ್ ಸೇರಿಸ್ತಾ ಇದ್ದೀನಿ. ತುರಿದು ಇಟ್ಕೊಂಡಿದ್ದೀನಿ. ಒಂದು ವೇಳೆ ತುರಿಲಿಲ್ಲ ಅಂದರೆ ಮಿಕ್ಸಿನಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರು ನಡೀತದೆ. ಇವಾಗ ಉಪ್ಪು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ಬೈಕೋಬೇಡಿ. ಎಣ್ಣೆಗೆ ಹಾಕಬೇಕಿತ್ತು ಅದನ್ನ. ಇದನ್ನ ನಾನು ಮೀಡಿಯಮ್ ಊರಿನಲ್ಲಿ 4 ನಿಮಿಷಗಳು ಬಿಡ್ತೀನಿ. ನಂತರ ಆಫ್ ಮಾಡ್ತೀನಿ. ಆವಾಗ ತೋರಿಸ್ತೀನಿ. ಹಲೋ ಫ್ರೆಂಡ್ಸ್, ಬೀಟ್ರೂಟ್ ಪಲ್ಯ ರೆಡಿ ಆಯಿತು. ಇವಾಗ ನಾನು ಇದಕ್ಕೆ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ.
ಈ ದಿನ ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ ಫ್ರೆಂಡ್ಸ್, ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ರೊಟ್ಟಿ, ದೋಸೆ, ಚಪಾತಿ, ಪರೋಟಕ್ಕೂ ಸಹ ಹಾಕೋ ತಿನ್ಬೋದು. ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್.